ನಮಸ್ಕಾರ ಸ್ನೇಹಿತರೆ. ನೀವು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅಮೌಂಟ್ ಇಲ್ಲ. ಅದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಬಡ್ಡಿ ಜಾಸ್ತಿ. ಲೋನ್ ಯಾರು ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಬಿಸ್ನೆಸ್ ಯಾವ ಬಿಸ್ನೆಸ್ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ. ನಾನಿವತ್ತು ನಿಮ್ಗೆ ಸೆಂಟ್ರಲ್ ಗವರ್ನಮೆಂಟ್ ಅಡಿಯಲ್ಲಿ ಇರುವಂತ ಪಿಎಂ-ಇ-ಜಿ-ಪಿ ಅನ್ನೋ ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಇದರಲ್ಲಿ ನಿಮ್ಗೆ 20ರಿಂದ 50 ಲಕ್ಷ ತನಕ ಲೋನ್ ಸಿಗುತ್ತೆ. 35% ತನಕ ಸಬ್ಸಿಡಿನೂ ಸಿಗುತ್ತೆ. ಮತ್ತೆ ಬಿಸ್ನೆಸ್ ಮಾಡೋದಕ್ಕೆ ಪ್ಲಾನ್ಸ್ ಕೂಡ ಸಿಗುತ್ತೆ. ಈ ಸ್ಕೀಮ್ ನ ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಇದಕ್ಕೆ ಯಾರ್ಯಾರು ಎಲಿಜಿಬಲ್, ಎಷ್ಟು ಅಮೌಂಟ್ ಸಿಗುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ, ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧ ನಾಲೆಡ್ಜ್ ಸಿಗುತ್ತೆ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಮೊದಲಿಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಈ ಪಿಎಂ-ಇ-ಜಿ-ಪಿ ಅಂದ್ರೆ ಏನು ಅಂತ. ಪಿಎಂ-ಇ-ಜಿ-ಪಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಇದನ್ನ ಭಾರತ ಸರ್ಕಾರ ಮತ್ತೆ ಎಂಎಸ್ಎಂಇ ಮಂತ್ರಾಲಯ, ಕೆವಿಐಸಿ ಖಾದಿ ಮತ್ತು ಗ್ರಾಮೋದ್ಯಮ ಆಯೋಗಗಳು ನಡೆಸುತ್ತವೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಹೊಸ ಬಿಸ್ನೆಸ್ ಆರಂಭಿಸಲು ಉತ್ತೇಜನ ನೀಡುತ್ತೆ. ಎಷ್ಟೋ ಜನಕ್ಕೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇರುತ್ತೆ, ಅಂತವ್ರಿಗೆ ಹೆಲ್ಪ್ ಮಾಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಉತ್ತೇಜನ ನೀಡುತ್ತೆ. ಮಹಿಳೆಯರಿಗೆ ಮತ್ತು ಯುವಕರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಮಹಿಳೆಯರು ಬಿಸ್ನೆಸ್ ಮಾಡ್ಬೇಕಂದ್ರೆ ಅವರಿಗೆ ಮೇನ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಯುವಕರು ಈಗ ತಾನೇ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋರಿಗೆ ಕೂಡ ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ಹಾಗೆ ಈ ಸ್ಕೀಮ್ ಒಂದು ಸ್ವಂತ ಉದ್ಯೋಗನ ಸೃಷ್ಟಿ ಮಾಡುತ್ತೆ. ಬ್ಯಾಂಕ್ ನಿಮ್ಗೆ ಲೋನ್ ನ ಕೊಡುತ್ತೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ನಿಮ್ಮ ಪ್ಲಾನ್ ನೋಡಿ ಲೋನ್ ನ ಕೊಡುತ್ತೆ. ಅದರಲ್ಲಿ ನಿಮ್ಮ ಲೋನ್ ನ ಒಂದು ಭಾಗವನ್ನ ಗೌರ್ಮೆಂಟ್ ಬ್ಯಾಂಕ್ ದವರಿಗೆ ಕಟ್ಟುತ್ತೆ. ಈಗ ನಾವು ಪಿಎಂ-ಇ-ಜಿ-ಪಿ ಬಗ್ಗೆ ತಿಳ್ಕೊಂಡಾಯ್ತು. ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ನೋಡೋದಾದ್ರೆ ಯಾರ್ಯಾರು ಅರ್ಹರು ಅಂತ ನೋಡೋದಾದ್ರೆ ಇದಕ್ಕೆ ಫಸ್ಟ್ ನಿಮ್ಗೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಭಾರತೀಯ ನಾಗರಿಕರಾಗಿರ್ಬೇಕು. ಆಧಾರ್ ಕಾರ್ಡ್ ಕಂಪಲ್ಸರಿ. ನಿಮ್ಗೆ ಗೊತ್ತಿದೆ ಈಗ ಎಲ್ಲ ಕಡೆ ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತ. ಈ ಸ್ಕೀಮ್ ಅಲ್ಲಿ ನೀವು ಹಣವನ್ನ ತಗೊಳ್ಳೋಕೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಮತ್ತೆ ಏನಪ್ಪಾ ಅಂತಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಅರ್ಹರು. ಕುಟುಂಬದಲ್ಲಿ ಎಲ್ಲರೂ ತಗೊಳ್ಳೋ ಹಾಗಿಲ್ಲ. ಇಬ್ರು 3 ಜನ ತಗೊಳ್ಳೋ ಹಾಗಿಲ್ಲ. ಒಂದು ಕುಟುಂಬದಿಂದ ಒಬ್ಬರಿಗಷ್ಟೇ ಲೋನ್ ಕೊಡುತ್ತೆ. ಮತ್ತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಷ್ಟೇ ಇಲ್ಲಿ ನೀವು ಲೋನ್ ನ ತಗೋಬಹುದು. ಹಳೆಯ ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಲೋನ್ ಸಿಗಲ್ಲ. ಇನ್ನು ಎಜುಕೇಶನ್ ನೋಡೋದಾದ್ರೆ ಅಂದ್ರೆ ಶಿಕ್ಷಣವನ್ನು ನೋಡೋದಾದ್ರೆ ನೀವೇನಾದ್ರೂ 8ನೇ ತರಗತಿಗಿಂತ ಕಡಿಮೆ ಶಿಕ್ಷಣ ಇದ್ರೆ, ನೀವು ಸಪೋಸ್ 8ನೇ ಕ್ಲಾಸ್ ಕೂಡ ಪಾಸ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡೋದಕ್ಕೆ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಪ್ರೊಡ್ಯೂಸ್ ಮಾಡುವಂತ ಬಿಸ್ನೆಸ್ ಏನಾದ್ರು ಮಾಡೋದಿದ್ರೆ ಅಂತವ್ರಿಗೆ ನಿಮ್ಗೆ ಇಲ್ಲಿ 10 ಲಕ್ಷ ತನಕ ಲೋನ್ ಸಿಗುತ್ತೆ. ಸರ್ವಿಸ್ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಏನಾದ್ರು ಮಾಡೋರಿದ್ರೆ ಅಂತವ್ರಿಗೆ ನಿಮ್ಗೆ ಇಲ್ಲಿ 5 ಲಕ್ಷ ತನಕ ಬಿಸ್ನೆಸ್ ಸಿಗುತ್ತೆ. ಇಲ್ಲಿ ನಾವು ಫಸ್ಟ್ ನಿಮಗೆ ಹೇಳಿದೆ 20 ಲಕ್ಷದಿಂದ 50 ಲಕ್ಷ ತನಕ ಸಿಗುತ್ತೆ ಅಂತ ಹೇಳಿ. ಹೀಗೇನು ಈ ತರ ಹೇಳ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು. ನೀವೇನಾದ್ರೂ 8ನೇ ಕ್ಲಾಸ್ ಪಾಸ್ ಆಗಿದ್ರೆ, 8ನೇ ತರಗತಿ ಪಾಸ್ ಆಗಿದ್ರೆ ಅಷ್ಟೇ ನಿಮ್ಗೆ ಇಲ್ಲಿ 20 ಲಕ್ಷದಿಂದ 50 ಲಕ್ಷ ತನಕ ಲೋನ್ ನ ತಗೋಬಹುದು. ಸಪೋಸ್ ನೀವು 8ನೇ ಕ್ಲಾಸ್ ಪಾಸ್ ಆಗಿಲ್ಲ ಅಂದ್ರೆ 5 ಲಕ್ಷದಿಂದ 10 ಲಕ್ಷ ತನಕನೂ ತಗೋಬಹುದು. ನಾನು ಮೊದಲೇ ನಿಮ್ಗೆ ಹೇಳ್ದೆ 20ರಿಂದ 50 ಲಕ್ಷ ತನಕ ಲೋನ್ ಸಿಗುತ್ತೆ ಅಂತ. ಇನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೆಳಗೆ ಏನೇನ್ ಬರುತ್ತೆ ಅಂತ ಎಕ್ಸಾಂಪಲ್ ನೋಡೋದಾದ್ರೆ ಮಸಾಲಾ ಪೌಡರ್ ಯೂನಿಟ್. ನೀವೇನಾದ್ರೂ ಮಸಾಲಾ ಅಂದ್ರೆ ಮಸಾಲಾ ಪೌಡರ್ ಮಾಡುವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿದ್ರೆ, ಅಗರಬತ್ತಿ ತಯಾರಿಕೆ ಅಗರಬತ್ತಿ ತಯಾರಿಕೆ ಬಿಸ್ನೆಸ್ಗೂ ನೀವು ಇಲ್ಲಿ 50 ಲಕ್ಷ ತನಕ ಲೋನ್ ತಗೋಬಹುದು. ಪಾಪಡ್ ಮತ್ತೆ ಸ್ನಾಕ್ಸ್ ಮೇಕಿಂಗ್ ಬಿಸ್ನೆಸ್ಗೂ ನೀವು ತಗೋಬಹುದು. ಗಾರ್ಮೆಂಟ್ ಸ್ಟಿಚಿಂಗ್ ಯೂನಿಟ್ ತಗೋಬಹುದು. ಡಿಟರ್ಜೆಂಟ್ ಮತ್ತೆ ಸೋಪ್ ಯೂನಿಟ್ಗೆ ಕೂಡ ನೀವು 50 ಲಕ್ಷ ತನಕ ಲೋನ್ ತಗೋಬಹುದು. ಇವೆಲ್ಲ ಏನಾಯ್ತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ನಾವೇ ಒಂದು ಪ್ರಾಡಕ್ಟ್ ನ ಉತ್ಪನ್ನ ಮಾಡ್ತೀವಿ, ತಯಾರಿಸ್ತೀವಿ ಅಂತವನ್ನ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತಾರೆ. ಸೊ ಅಂತವಕ್ಕೆ ನೀವು 50 ಲಕ್ಷ ತನಕ ಲೋನ್ ತಗೋಬಹುದು. ಇನ್ನು ಸರ್ವಿಸಸ್ ಬೇಸ್ ಬಿಸ್ನೆಸ್ ಗಳಿಗೆ ನೀವು 20 ಲಕ್ಷ ತನಕ ತಗೋಬಹುದು. ಎಕ್ಸಾಂಪಲ್ ನೋಡೋದಾದ್ರೆ ಟೈಲರಿಂಗ್ ಶಾಪ್ ಮತ್ತೆ ಬ್ಯೂಟಿ ಪಾರ್ಲರ್ ಮತ್ತೆ ಸಲೂನ್ ಇವೆಲ್ಲ ಕೂಡ ಸರ್ವಿಸಸ್ ಕೆಳಗೆ ಬರುತ್ತೆ. ಮತ್ತೆ ಮೊಬೈಲ್ ರಿಪೇರಿ ಅಕ್ಸೆಸರಿ ಶಾಪ್ ಇದು ಕೂಡ ಸರ್ವಿಸ್ ಕೆಳಗೆ ಬರುತ್ತೆ. ಟಿಫನ್ ಸೆಂಟರ್, ಹೋಮ್ ಫುಡ್ ಏನಾದ್ರು ನೀವು ಮಾಡ್ತೀವಿ ಅಂತ ಆದ್ರೆ ಅದು ಕೂಡ ಸರ್ವಿಸಸ್ ಕೆಳಗೆ ಬರುತ್ತೆ. ಕಾರ್ ಬೈಕ್ ಸರ್ವಿಸ್ ಗ್ಯಾರೇಜ್ ಇದಕ್ಕೆಲ್ಲ ನೀವು 20 ಲಕ್ಷ ತನಕ ಲೋನ್ ತಗೋಬಹುದು. ಇನ್ನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಸ್ವಂತ ಹಣ ಎಷ್ಟಿರ್ಬೇಕು ಅಂದ್ರೆ ಮಾರ್ಜಿನ್ ಮನಿ ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಜನರಲ್ ಕ್ಯಾಟಗರಿದವರಿಗೆ 10% ಅಷ್ಟು ನಿಮ್ಮ ಹಣ ಇರಬೇಕು. ಮತ್ತೆ ಸ್ಪೆಷಲ್ ಕ್ಯಾಟಗರಿದವರಿಗೆ 5% ಅಷ್ಟು ನಿಮ್ಮ ಹಣ ಇರಬೇಕು. ಇನ್ನು ಉಳಿದಿದ್ದ ಹಣ ಏನಿದೆ ಅಲ್ಲ, ಇನ್ನು ಉಳಿದಿದ್ದ ಅಮೌಂಟ್ ಗವರ್ಮೆಂಟ್ ಕಡೆಯಿಂದ ಲೋನ್ ಕೊಡ್ತಾರೆ. ಪ್ಲಸ್ ಅದರಲ್ಲಿ ಸಬ್ಸಿಡಿ ಕೂಡ ಆಡ್ ಆಗುತ್ತೆ. ಇನ್ನು ಇದರಲ್ಲಿ ಸಬ್ಸಿಡಿ ನೋಡೋದಾದ್ರೆ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳ್ದೆ ನಿಮ್ಗೆ 35% ತನಕ ಸಬ್ಸಿಡಿ ಸಿಗುತ್ತೆ ಅಂತ. ಇದರಲ್ಲಿ ಕ್ಯಾಟಗರೀಸ್ ಇದೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸಬ್ಸಿಡಿ ಕೊಡ್ತಾರೆ ಅಂತ ನೋಡೋಣ. ಇಲ್ಲಿ ಮೊದಲು ಗ್ರಾಮೀಣ ಭಾಗದವರಿಗೆ ಹಳ್ಳಿ ಕಡೆಯಿಂದ ಯಾರಾದ್ರೂ ಈ ಸ್ಕೀಮ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅಂತವ್ರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದ್ರೆ ಹಳ್ಳಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜನರಲ್ ಕ್ಯಾಟಗರಿ ಯಾರಿರ್ತಾರೋ ಅಂತವ್ರಿಗೆ 25% ಸಬ್ಸಿಡಿ ಸಿಗುತ್ತೆ.
ಇನ್ನು ಅಲ್ಲಿ SC, ST, OBC, ಮಹಿಳೆ ಮತ್ತು ಮೈನಾರಿಟಿ ಅವರಿಗೆ 35% ತನಕನೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಇನ್ನು ನಗರ ಪ್ರದೇಶದಲ್ಲಿ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ 15% ಅಷ್ಟು ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಸಿಟಿಯಲ್ಲಿ ಯಾರು ಇರ್ತಾರಲ್ಲ ಅಂಥವ್ರು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಗೆ 15% ತನಕ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಮತ್ತೆ ಇಲ್ಲಿ SC, ST, OBC ಮಹಿಳೆಯರಿಗೆ ಅಂಥವ್ರಿಗೆಲ್ಲ ಇಲ್ಲಿ ಎಷ್ಟು ಸಿಗುತ್ತೆ ಅಂದ್ರೆ 25% ತನಕ ಸಬ್ಸಿಡಿ ಸಿಗುತ್ತೆ. ಈ ಹಣನ ಈ ಸಬ್ಸಿಡಿ ಏನ್ ಗೌರ್ಮೆಂಟ್ ನಿಮಗೆ ಕೊಡುತ್ತಲ್ಲ ಅದನ್ನ ನೀವೇನು ರಿಟರ್ನ್ ಮಾಡ್ಬೇಕಾಗಿಲ್ಲ. ಗೌರ್ಮೆಂಟ್ ಅವರು ನಿಮ್ಗೆ ಅದನ್ನ ಸಬ್ಸಿಡಿ ರೂಪದಲ್ಲಿ ಬ್ಯಾಂಕಿಗೆ ಕಟ್ತಾರೆ. ಇನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸಸ್ ಬೇಸ್ಡ್ ಬಿಸ್ನೆಸ್ಗಳಿಗೆ ಕೊಡ್ತಾರೆ ಮತ್ತು ಯಾವ್ಯಾವ್ದಂತಾನು ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನು ಯಾವ್ಯಾವ ಬಿಸ್ನೆಸ್ ಮಾಡೋದಕ್ಕೆ ಈ ಸ್ಕೀಮ್ನ ಅಡಿಯಲ್ಲಿ ನಿಮ್ಗೆ ಹಣ ಸಹಾಯನ ಅಂದ್ರೆ ಹಣವನ್ನ ಕೊಡಲ್ಲ ಅಂತ ನೋಡೋದಾದ್ರೆ ಮದ್ಯಪಾನ ಅಂದ್ರೆ ಮದ್ಯ ತಯಾರಿಕೆ ಬಿಸ್ನೆಸ್ಗೆ ಆಲ್ಕೋಹಾಲ್ ರಿಲೇಟೆಡ್ ಬಿಸ್ನೆಸ್ಗೆ ಲೋನ್ ಕೊಡಲ್ಲ. ಮತ್ತೆ ಸಿಗರೆಟ್ ರಿಲೇಟೆಡ್ ಏನ್ ಬಿಸ್ನೆಸ್ ಇರುತ್ತೆ ಅಂತವಕ್ಕೆ ಲೋನ್ ಕೊಡಲ್ಲ. ಮತ್ತೆ ತಂಬಾಕು ರಿಲೇಟೆಡ್ ಬಿಸ್ನೆಸ್ಗೂ ಲೋನ್ ಕೊಡಲ್ಲ. ಮತ್ತೆ ಪ್ಲಾಸ್ಟಿಕ್ ಬ್ಯಾಗ್ ತಯಾರಿಕೆ ಅಂತ ಬಿಸ್ನೆಸ್ಗೂ ಇಲ್ಲಿ ಲೋನ್ ಕೊಡಲ್ಲ. ಇನ್ನು ನಾನು ಈ ಸ್ಕೀಮ್ಗೆ ನಿಮ್ಗೆ ಅಪ್ಲಿಕೇಶನ್ ಹೇಗೆ ಹಾಕೋದು, ಯಾವ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಫೋನಲ್ಲಿ ಹೇಗೆ ಓಪನ್ ಮಾಡಬೇಕು, ಫೋನಲ್ಲೇ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ಹೇಗೆ ಓಪನ್ ಮಾಡ್ಬೋದು ಅಂತಾನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿರ್ತೀರಾ. ಎಷ್ಟೋ ಜನ ಅಪ್ಲೈ ಮಾಡಿದ್ಮೇಲೆ ನಮಗೆ ದುಡ್ಡು ಬಂದಿಲ್ಲ, ಈ ಸ್ಕೀಮ್ ಎಲ್ಲ ಫೇಕ್, ಇದೆಲ್ಲ ಸುಳ್ಳು ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ರಿಜೆಕ್ಟ್ ಆಗೋದಕ್ಕೂ ಕೂಡ ಕೆಲವೊಂದು ಕಾರಣಗಳಿರುತ್ತೆ. ಅದರಲ್ಲಿ ಮೇನ್ ಕಾರಣಗಳು ಏನೇನಿರುತ್ತೆ ಅಂತ ಅಂದ್ರೆ ಫಸ್ಟ್ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ವೀಕ್. ನೀವು ಒಂದು ಲೋನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ರಾಜೆಕ್ಟ್ ರಿಪೋರ್ಟ್ನ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಏನು, ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್. ಅಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಸರ್ವಿಸ್ ಬೇಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇದರ ಕಂಪ್ಲೀಟ್ ಡೀಟೇಲ್ಸ್ ಯಾವ ಪ್ರಾಡಕ್ಟ್ ಆಗಿರ್ಬೋದು ಏನೆಲ್ಲ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಏನಿರುತ್ತಲ್ಲ ಅದು ಪ್ರಾಜೆಕ್ಟ್ ರಿಪೋರ್ಟ್ ಅಂತಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ಲೋನ್ ತಗೊಳ್ಳೋ ಮುಂದೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಇದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಿಮ್ದೇನಾದ್ರೂ ಪ್ರಾಜೆಕ್ಟ್ ರಿಪೋರ್ಟ್ ಏನಾದ್ರೂ ವೀಕ್ ಇದ್ರೆ ಅಂತ ಟೈಮಲ್ಲಿ ನಿಮ್ಮ ಲೋನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲಿ ಮೇನ್, ನೀವು ಎಷ್ಟು ಸ್ಟ್ರಾಂಗ್ ಆಗಿ ಪ್ರಾಜೆಕ್ಟ್ ರಿಪೋರ್ಟ್ ನ ರೆಡಿ ಮಾಡ್ತೀರೋ ಅಷ್ಟು ನಿಮ್ಗೆ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೆ ಕೂಡ ನಿಮ್ ಲೋನು ರಿಜೆಕ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಫಾಲೋ ಅಪ್ ಮಾಡದೇ ಇರುವುದು. ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಏನ್ ಮಾಡ್ಬಿಡ್ತಾರೆ ಅದನ್ನ ಏನು ನೋಡೋದೇ ಇಲ್ಲ, ಬಿಟ್ಟೇ ಬಿಡ್ತೀರಾ, ಬರ್ಬೋದು ಅಂತ ಕೂತ್ಬಿಡ್ತೀರಾ. ಇಲ್ಲ, ನೀವು ಹೋಗಿ ಫಾಲೋ ಅಪ್ ಮಾಡ್ತಿರ್ಬೇಕು. ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲಿ ತನಕ ಬಂದಿದೆ, ಏನು ಪ್ರೋಗ್ರೆಸ್ ಆಗಿದೆ, ಏನಾದರೂ ಪ್ರಾಬ್ಲಮ್ ಇದೆ, ಇದನ್ನೆಲ್ಲ ಫಾಲೋ ಅಪ್ ಮಾಡ್ಕೋತಾ ಇದ್ರೆ ನಿಮ್ಗೆ ಅದ್ರದ್ದು ನಾಲೆಡ್ಜ್ ಇದ್ರೆ ನೀವು ಅದನ್ನ ಚೆಕ್ ಮಾಡ್ಕೋತಾ ಇದ್ರೆ ನಿಮ್ ಲೋನ್ ಬೇಗ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಇನ್ನು ಏನಪ್ಪ ರೀಸನ್ಸ್ ಅಂತಂದ್ರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ. ಈ ಲೋನ್ ಇಷ್ಟು ದೊಡ್ಡ ಅಮೌಂಟ್ ಅಲ್ಲಿ ನಿಮ್ಗೆ ಲೋನ್ ಕೊಡ್ತಾ ಇದಾರೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸಬ್ಮಿಟ್ ಮಾಡ್ಬೇಕಾದ್ರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ. ಆಧಾರ್ ಕಾರ್ಡ್ ಅಲ್ಲಿ ಒಂದ್ ನೇಮ್ ಇದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಒಂದ್ ನೇಮ್, ಅಥವಾ ಏನೋ ಏನ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಒಂದು ನೇಮ್, ಈ ರೀತಿ ನೀವು ಏನೇನಾದ್ರು ಚೇಂಜ್ ಮಾಡಿ ಹಾಕಿದ್ರೆ ಅಪ್ಲಿಕೇಶನ್ ಹಾಕೋ ಮುಂದೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ನಿಮ್ಮ ಲೋನ್ ರಿಜೆಕ್ಟ್ ಆಗುತ್ತೆ. ಮತ್ತೆ ಈ ಲೋನ್ ರಿಜೆಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನಂದ್ರೆ ಬ್ಯಾಂಕ್ಗೆ ನಿಮ್ಮ ಬಿಸ್ನೆಸ್ ಮೇಲೆ ನಂಬಿಕೆ ಇರಲ್ಲ. ಅದರಿಂದನೂ ನಿಮ್ಮ ಲೋನ್ ರಿಜೆಕ್ಟ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಬ್ಯಾಂಕ್ದವರೇ ನಮಗೆ ಲೋನ್ ಕೊಡೋದಂತೂ ಬ್ಯಾಂಕ್ದವರೇ, ಅದರಲ್ಲಿ ಸಬ್ಸಿಡಿ ಕೊಡೋದು ಗೌರ್ಮೆಂಟ್. ಸೊ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ನಾವು ಮಾಡೋ ಬಿಸ್ನೆಸ್ ಮೇಲೆ ನಂಬಿಕೆ ಇಡಬೇಕು. ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಾದ್ರೆ ಅಪ್ಲೈ ಮಾಡಿ ಏನ್ ಯೂಸ್ ಇದೆ ಅಂತ ನೀವು ಕೇಳ್ತಿರಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ಫಸ್ಟ್ ಏನಪ್ಪಾ ಅಂತಂದ್ರೆ ಸ್ಟ್ರಾಂಗ್ ಪ್ರಾಜೆಕ್ಟ್ ರಿಪೋರ್ಟ್ ನ ನೀವು ರೆಡಿ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಅದರಿಂದ ಸ್ಟ್ರಾಂಗ್ ಪ್ರಾಜೆಕ್ಟ್ ರಿಪೋರ್ಟ್ ನೀವು ರೆಡಿ ಮಾಡಬೇಕು. ಮೊದಲು ಬ್ಯಾಂಕ್ ಫಸ್ಟ್ ನೀವು ಲೋನ್ಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಬ್ಯಾಂಕ್ ನೋಡೋದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನ. ಸೊ ನೀವು ಏನ್ ಮಾಡಬೇಕು, ಬಿಸ್ನೆಸ್ ಏನು, ಎಷ್ಟು ಹಣ ಬೇಕು, ಮತ್ತೆ ಮಷಿನ್ ಕಾಸ್ಟ್, ರೆಂಟ್, ರಾ ಮೆಟೀರಿಯಲ್ ಎಲ್ಲ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ತಿಂಗಳಿಗೆ ಎಷ್ಟು ಸೇಲ್ಸ್ ಆಗ್ಬೋದು, ಎಷ್ಟು ಲಾಭ ಬರುತ್ತೆ ಅನ್ನೋದನ್ನ ಪ್ರಾಪರ್ ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಸಾಧ್ಯವಾಗದ ಲಾಭ ತೋರಿಸಬಾರ್ದು. ನಾವೇನು ಪ್ರಾಜೆಕ್ಟ್ ರಿಪೋರ್ಟ್ ನ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಬೇಕಂತ ಹೇಳಿ ಅಲ್ಲಿ ಸಾಧ್ಯನೇ ಇಲ್ದಿರೋ ಅಷ್ಟು ಲಾಭನ ತೋರಿಸಿ ಅದು ಬ್ಯಾಂಕಿಗೆ ಅವಾಗ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ನಂಬಿಕೆನೆ ಬರಲ್ಲ, ನಿಮ್ ಬಿಸ್ನೆಸ್ ಮೇಲೂ ನಂಬಿಕೆ ಇರಲ್ಲ. ಎಕ್ಸಾಂಪಲ್ ಪ್ರಾಜೆಕ್ಟ್ ರಿಪೋರ್ಟ್ ಒಂದು ನೀವು ಗಮನದಲ್ಲಿ ಇಟ್ಕೊಂಡು ರೆಡಿ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ನೀವು ತಿಂಗಳಿಗೆ 5 ಲಕ್ಷ ಲಾಭ ಅಂತ ಹಾಕಿದ್ರೆ ಬ್ಯಾಂಕ್ ಅವರು ಅದನ್ನ ನಂಬೋದೇ ಇಲ್ಲ. ನೀವು ಏನ್ ಮಾಡ್ಬೇಕು, ತಿಂಗಳಿಗೆ 50 ರಿಂದ 60 ಸಾವಿರ ಲಾಭ ಅಂತ ಹಾಕಿದ್ರೆ ಅದೊಂದು ರಿಯಲಿಸ್ಟಿಕ್. ಬ್ಯಾಂಕ್ದವರು ಅದೇನೋ ಒಂದು ನಂಬಿಕೆ ಇಡ್ತಾರೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ. ನೆಕ್ಸ್ಟ್ ಸೊಲ್ಯೂಷನ್ ನೋಡೋದಾದ್ರೆ ಲೋಕಲ್ ಡಿಮ್ಯಾಂಡ್ ಇರುವ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಅಥವಾ ನೀವಿರುವಂತ ಪ್ಲೇಸ್ ಅಲ್ಲಿ ಯಾವ ಬಿಸ್ನೆಸ್ಗೆ ಡಿಮ್ಯಾಂಡ್ ಇರುತ್ತೆ, ಯಾವ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಅಂತ ಬಿಸ್ನೆಸ್ ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ನ ಮೆನ್ಷನ್ ಮಾಡಿ. ನೀವೇನೋ ಒಂದು ಬಿಸ್ನೆಸ್ ನ ಹಾಕಿದ್ರೆ ಅಂದ್ರೆ ನನಗೆ ಅದರಲ್ಲಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದು ನಿಮಗೂ ಕೂಡ ಒಳ್ಳೇದು. ಯಾಕಂದ್ರೆ ನೀವು
ಮಾಡೋ ಬಿಸ್ನೆಸ್ ಹೇಗಿರ್ಬೇಕಂದ್ರೆ ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಆದ್ರೂ ನಾಲೆಡ್ಜ್ ಇರಬೇಕು, ಸ್ವಲ್ಪ ಆದ್ರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಆಗಿದ್ರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಒಂದು ಪ್ರಾಫಿಟ್ ಬರುತ್ತೆ. ಗೌರ್ಮೆಂಟ್ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಲೋನ್ ಕೊಡೋದಕ್ಕೂ ಕೂಡ ಒಂದು ಗೌರ್ಮೆಂಟ್ಗೂ ಕೂಡ ಒಂದು ನಂಬಿಕೆ ಬರುತ್ತೆ. ಇದ್ಯಾವುದನ್ನು ನೀವು ಕನ್ಸಿಡರ್ ಮಾಡದೆ ಏನ್ ಸಿಕ್ಕದ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಹಾಕಿ ಎಷ್ಟೋ ಪ್ರಾಫಿಟ್ ಹಾಕಿ ನೀವು ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಅವರು ನಿಮ್ಮ ಮೇಲೆ ನಂಬೋದೇ ಇಲ್ಲ, ನಿಮ್ ಬಿಸ್ನೆಸ್ ಮೇಲೆ ಅವ್ರಿಗೆ ನಂಬಿಕೆನೂ ಬರಲ್ಲ. ಈ ಎಲ್ಲಾ ಕಾರಣಗಳಿಂದ ನಿಮ್ಮ ಏನು ಬಿಸ್ನೆಸ್ ಲೋನ್ ಏನಾಗುತ್ತೆ ಅದು ರಿಜೆಕ್ಟ್ ಆಗುತ್ತೆ. ಬಟ್ ಎಷ್ಟೋ ಜನ ಅದಾದ್ಮೇಲೆ ರಿಜೆಕ್ಟ್ ಆಗಿದ ತಕ್ಷಣ ಇದೆಲ್ಲ ಫೇಕ್, ಗೌರ್ಮೆಂಟ್ ಏನು ಕೊಡಲ್ಲ ಅಂತ ಕಮೆಂಟ್ ಮಾಡ್ತೀರಾ. ನೀವು ಅಪ್ಲಿಕೇಶನ್ ಹಾಕೋಕಿನ ಮುಂಚೆ ಇವು ಎಲ್ಲಾ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಲೋನ್ ಬರುತ್ತೆ. ಅದನ್ನ ಮತ್ತೆ ಫಾಲೋ ಅಪ್ ಮಾಡ್ಕೋತಾ ಇರಿ. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೋಡೋದಾದ್ರೆ ನಾನು ನಿಮ್ಗೆ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ನಾವು ವೆಬ್ಸೈಟ್ ಕೂಡ ಮೆನ್ಷನ್ ಮಾಡ್ತೇವೆ. ಮೊದಲಿಗೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ಫಸ್ಟ್ ನೀವು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಝೂಮ್ ಮಾಡಿ ನೋಡೋದಾದ್ರೆ ಇಲ್ಲಿ ಫಸ್ಟ್ಗೆ ನಿಮ್ಗೆ ಏನ್ ಕೇಳಿದ್ದಾರೆ ಅಂದ್ರೆ ಆಧಾರ್ ನಂಬರ್, ಮತ್ತೆ ನೆಕ್ಸ್ಟ್ ಐಡಿ ಅಂದ್ರೆ ಎನ್ರೋಲ್ಮೆಂಟ್ ಐಡಿ 24 ಡಿಜಿಟ್, ನೆಕ್ಸ್ಟ್ ನೇಮ್ ಆಫ್ ಅಪ್ಲಿಕೇಶನ್, ಈ ರೀತಿ ಎಲ್ಲ ಡೀಟೇಲ್ಸ್ ಕೇಳಿದೆ. ನಿಮ್ಗೆ ಇದರಲ್ಲಿ ಕೆಲವೊಂದು ಡೀಟೇಲ್ಸ್ ಗೊತ್ತಿರಲ್ಲ ಎಲ್ಲಿ ಏನ್ ಆಡ್ ಮಾಡ್ಬೇಕಂತ. ಅಲ್ಲಿ ನೋಡಿ ನೀವು ರೈಟ್ ಸೈಡ್ ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಕೊಡುತ್ತೆ. ಆಧಾರ್ ನಂಬರ್ ಏನ್ ನಂಬರ್ ಹಾಕ್ಬೇಕು, ಐಡಿ ನಂಬರ್ ಅಂದ್ರೆ ಏನು, ಯಾವ ರೀತಿ ಎಕ್ಸಾಂಪಲ್ ಕೂಡ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬಹುದು. ಮತ್ತೆ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂತ ನೋಡೋದಾದ್ರೆ ಇನ್ನು ಇದಕ್ಕೆ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಆಧಾರ್ ಕಾರ್ಡ್, ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರೋಂತ ಆಧಾರ್ ಕಾರ್ಡ್ ಬೇಕು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ಶಿಕ್ಷಣ ಪ್ರಮಾಣ ಪತ್ರ. ನೀವು 10 ಲಕ್ಷಕ್ಕಿಂತ ಜಾಸ್ತಿ ಲೋನ್ ತಗೋತಾ ಇದ್ರೆ ನಿಮ್ಗೆ 50 ಲಕ್ಷದ ತನಕ ಲೋನ್ ಬೇಕಂದ್ರೆ ನಿಮ್ಗೆ 8ನೇ ಕ್ಲಾಸ್ ಪಾಸ್ ಆಗಿರುವಂತ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಅಡ್ರೆಸ್ ಮತ್ತೆ ಐಡೆಂಟಿ ಪ್ರೂಫ್ಗಾಗಿ ನಿಮ್ಗೆ ಇಲ್ಲಿ ವೋಟರ್ ಐಡಿ ಬೇಕಾಗುತ್ತೆ. ಅದಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಕೂಡ ನಡೆಯುತ್ತೆ. ಅದು ಇಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ಬಿಲ್, ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಗೆ ಏನ್ ಅಡ್ರೆಸ್ ಇರುತ್ತಲ್ಲ ಸೇಮ್ ಅಡ್ರೆಸ್ ಇರೋ ಒಂದು ಯಾವ್ದಾದ್ರು ಒಂದು ಪ್ರೂಫ್ ಬೇಕಾಗುತ್ತೆ. ಮತ್ತೆ ಪಾನ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಇದಿಷ್ಟು ಬೇಸಿಕ್ ಡಾಕ್ಯುಮೆಂಟ್ಸ್. ಇನ್ನು ನಿಮ್ಗೆ ಗೊತ್ತಿದೆ SC ST ಮತ್ತೆ OBC ಅವರಿಗೆ ಹೆಚ್ಚಿನ ಸಬ್ಸಿಡಿ ಸಿಗುತ್ತೆ ಅಂತ. ಸೊ ನಿಮ್ಗೆ ಇಲ್ಲಿ ಕ್ಯಾಟಗರಿ ಮತ್ತೆ ಸ್ಪೆಷಲ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಂದ್ರೆ SC ST OBC ಆಗಿದ್ರೆ ನಿಮ್ಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸಬ್ಸಿಡಿ ಇದರಿಂದ ನಿಮ್ಗೆ ಹೆಚ್ಚು ಸಿಗುತ್ತೆ. ಮೈನಾರಿಟಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಮುಸ್ಲಿಂ, ಕ್ರಿಶ್ಚಿಯನ್ಸ್ ಈ ತರ ಯಾರಾದ್ರೂ ಇದ್ರೆ ಅಂತವ್ರಿಗೆ ಮೈನಾರಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಡಿಸೇಬಿಲಿಟಿ ಸರ್ಟಿಫಿಕೇಟ್, ಫಿಸಿಕಲ್ ಚಾಲೆಂಜರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ನು ರೂರಲ್ ಮತ್ತೆ ಅರ್ಬನ್ ಪ್ರೂಫ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ರೂರಲ್ ದವರಿಗೆ ಬೇರೆ ಸಬ್ಸಿಡಿ ಇದೆ, ಅರ್ಬನ್ ದವರಿಗೆ ಬೇರೆ ಸಬ್ಸಿಡಿ ಇದೆ, ಅದಕ್ಕೂ ಕೂಡ ಪ್ರೂಫ್ ಬೇಕಾಗುತ್ತೆ. ಇನ್ನು ಬ್ಯಾಂಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂತಂದ್ರೆ ಪಾಸ್ಬುಕ್ ಕಾಪಿ ಇರ್ಬೇಕಾಗುತ್ತೆ, ಅಕೌಂಟ್ ಆಕ್ಟಿವ್ ಇರಬೇಕು. ಇನ್ನು ಇಲ್ಲಿ ಸಿಬಿಲ್ ಕ್ರೆಡಿಟ್ ಹಿಸ್ಟ್ರಿನ ನೋಡೋಕೆ ಅವರು ಡೈರೆಕ್ಟ್ ಡಾಕ್ಯುಮೆಂಟ್ ಇಲ್ಲ, ಬ್ಯಾಂಕ್ ಇಂಟರ್ನಲ್ಲಿ ಚೆಕ್ ಮಾಡುತ್ತೆ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ನ ನೋಡೋದಾದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಸ್ಕ್ಯಾನ್ ಆಗಿರ್ಬೇಕು. ಫೈಲ್ ಸೈಜ್ ಯೂಶಲಿ 1 MB ಒಳಗಿರ್ಬೇಕು. ಮತ್ತೆ ನೇಮ್ ಅಡ್ರೆಸ್ ಮಿಸ್ ಮ್ಯಾಚ್ ಆಗಿರಬಾರ್ದು. ನೇಮ್ ಅಡ್ರೆಸ್ ಕೂಡ ಎರಡು ಕೂಡ ಮ್ಯಾಚ್ ಇರಬೇಕು, ಇಲ್ಲಿ ಮಿಸ್ ಮ್ಯಾಚ್ ಆಗಿರಬಾರ್ದು. ಈಗ ನಾನು ಏನೇನ್ ಡಾಕ್ಯುಮೆಂಟ್ಸ್ ಹೇಳಿದೆ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ನೀವು ಬ್ಯಾಂಕ್ ವಿಸಿಟ್ ಮಾಡ್ಬೇಕಾದ್ರೆ ತೆಗೆದುಕೊಂಡು ಹೋಗಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.